ಹಾಯ್, ಗುಡ್ ಈವ್ನಿಂಗ್. ಸೊ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆಯಿಂದ ಏನೂ ಮಾಡಿರಲಿಲ್ಲ. ಬೆಳಗ್ಗೆಯಿಂದ ಏನೂ ಮಾಡಿರಲಿಲ್ಲ. ಇಟ್ ಮೀನ್ಸ್ ಬೇಜಾರಾಗಿತ್ತು, ಬಟ್ ಪಾಸ್ಟ್ ಈಸ್ ಪಾಸ್ಟ್ ಅಷ್ಟೇ. ತುಂಬ ಪ್ಲ್ಯಾನ್ ಮಾಡಿ ಅಂದರೆ ಕೆಲವೊಂದು ಸ್ಟ್ರಾಟಜಿ ಎಲ್ಲ ವರ್ಕೌಟ್ ಆಗಲಿಲ್ಲ. ಇದರಲ್ಲಿ ಗೈಡ್ಲೈನ್ಸ್ ಬೇಕು ಅನಿಸುತ್ತೆ, ಗೊತ್ತಿಲ್ಲ. ಬಟ್ ಪ್ರಿಪೇರ್ ಅಂತೂ ಪ್ರಿಪೇರ್ ಆಗ್ತೀನಿ. ಬಟ್ ಒಂದು 2 days ಟೈಮ್ ತೊಗೊಂಡು ಆಮೇಲೆ ಪ್ರಿಪೇರ್ ಆಗ್ತೀನಿ. ಜಾಸ್ತಿ ಗ್ಯಾಪ್ಸ್ ಎಲ್ಲ ಕೊಡೋದಿಲ್ಲ. ಬಟ್ ಈಗಲೂ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತೋರಿಸ್ತೀನಿ. ಆ್ಯಕ್ಚುಲಿ ನಾವು ಫ್ರೈಡೇ ಹೋಗ್ಬೇಕಾದ್ರೆ ಈ ವಿಡಿಯೋ ಮಾಡ್ಕೊಂಡಿದ್ದು. ನಾನು ವಿಡಿಯೋನ ಸಂಡೇ ಎಡಿಟ್ ಮಾಡಬೇಕಾಯಿತು, ಬಟ್ ಆಗಲಿಲ್ಲ. ಸೊ ನಾನು ಕೆಲವೊಬ್ಬರಿಗೆ ಹೇಳ್ಬೇಕಾಯ್ತು, CA ಆಗಲಿ ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಲಿ ಸಮ್ಟೈಮ್ಸ್ ನಾವು ಕಷ್ಟಪಟ್ಟರು ಕೂಡ ಆಗೋದಿಲ್ಲ. ಯಾಕಂತಂದರೆ ಅವರು ತುಂಬ CA ಎಕ್ಸಾಮ್ಸ್ ಅಂತಂದರೆ ಇಯರ್ಲಿ ಅಂದರೆ ಅವರು ಅಂದರೆ ನಾರ್ಮಲ್ ಎಕ್ಸಾಮ್ಸ್ ಥರಲ್ಲ, ಲೈಕ್ ತುಂಬ ಟಫಾಗಿ ಕೊಡ್ತಾರೆ. ಸೊ ನಾವು ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಕೆಲವೊಂದು ಟೈಮಲ್ಲಿ ಎಸ್ಪೆಷಲಿ ಸೆಲ್ಫ್ ಸ್ಟಡೀಸ್ ಮಾಡಿದಾಗ ನಮಗೆ ಯಾವುದೇ ಗೈಡ್ಲೈನ್ಸ್ ಇರೋದಿಲ್ಲ. ಬಟ್ ನಾನು ಯೂಟ್ಯೂಬ್ ನೋಡಿ ಕೆಲವೊಂದು ಗೈಡ್ಲೈನ್ಸ್ ಫಾಲೋ ಮಾಡಿದೆ, ಬಟ್ ಇಟ್ಸ್ ನಾಟ್ ವರ್ಕೌಟ್ ಮೀ. ನಾನು ಯಾರಿಗೂ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಒಂದು ಮಾತ್ರ ಹೇಳ್ಬಲ್ಲೆ, ನಾನು ಆಲ್ಮೋಸ್ಟ್ 100% ಕೊಡೋಕ್ಕಾಗಲಿಲ್ಲ ಅಂದರೂ 70% ನಾನು ಪಾಸ್ ಆಗಲೇಬೇಕು ಫಸ್ಟ್ ಅಟೆಂಪ್ಟಲ್ಲೇ ಅಂತ ನಾನು ತುಂಬ ಟ್ರೈ ಮಾಡಿದೆ. ಬಟ್ ವರ್ಕೌಟ್ ಆಗಲಿಲ್ಲ. ಬಟ್ ಎಲ್ಲರೂ ಕೂಡ ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಮಾಡೋಕ್ಕಾಗಲ್ಲ ವಿತೌಟ್ ಕೋಚಿಂಗು. ನಾನು ಯಾವುದೇ ಕೋಚಿಂಗ್ ಹೋಗಿರಲಿಲ್ಲ, ಜಸ್ಟ್ ರಿಜಿಸ್ಟರ್ ಆಗಿರೋದು ಮತ್ತು ICA ಪ್ರೊವೈಡ್ ಮಾಡಿರೋದು. ಅದರಲ್ಲೂ ಕೂಡ ಕೆಲವೊಂದು ಚೆನ್ನಾಗಿರುತ್ತೆ, ಕೆಲವೊಂದು ಇನ್ ಡೀಟೇಲಾಗೆಲ್ಲ ಅವ್ರು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಹಂಗಂತ ನಾನು ಬ್ಲೇಮ್ ಮಾಡೋಕ್ಕಾಗೋದಿಲ್ಲ. ಬಟ್ ಅವರಿಗೆ ಟೈಮ್ ಲಿಮಿಟ್ ಅಂತ ಸಿಕ್ಕಿರುತ್ತೆ. ಬಟ್ ನಾವು ಪೇಯ್ಡ್ ಮಾಡಿದ್ರೆ ನಮಗೆ ನಮ್ಮ ಡೌಟೆಲ್ಲ ಕ್ಲಿಯರ್ ಮಾಡ್ತಾರೆ. ಸೊ ಆ ಥರ ಎಲ್ಲ ತುಂಬ ಪೇಷನ್ಸ್ ಕಾಮಿಂದ ಇದು ಮಾಡ್ತಾರೆ, ಗೈಡ್ ಮಾಡ್ತಾರೆ. ಇಲ್ಲೂ ಕೂಡ ಗೈಡ್ಲೈನ್ಸ್ ಇರುತ್ತೆ, ಬಟ್ ಇನ್ ಡೆಪ್ತಾಗಿರೋದಿಲ್ಲ. ಓಕೆ, ಇದು ಕೇಳಬಲ್ಲೆ. ಬಟ್ ಇದನ್ನು ನೋಡಿ ನಾನು ಫಸ್ಟ್ ಅಟೆಂಪ್ಟಲ್ಲಿ ಆಗಲಿಲ್ಲ ಅಂದರೂ ಡೆಫಿನೆಟ್ಲಿ ನಾನು ಪಾಸಾದೇ ಆಗ್ತೀನಿ. ಅದನ್ನು ನನಗೆ ನಿಜ ಯಾರು ಓಕೆ ಬಂದು ಅಷ್ಟೊತ್ತು ಓದಿದ್ಯಾ ಫೇಲ್ ಆದೆ ನಂಗೆ ಗೊತ್ತು. ಜನ ಎಷ್ಟು ಮಟ್ಟಿಗೆ ಜಡ್ಜ್ಮೆಂಟ್ ಮಾಡ್ತಾರೆ ಅಂತ ನನಗೆ ಗೊತ್ತು. ಸೊ ಅದು ಬರಬಾರ್ದು ಅಂತಲೇ ನಾನು ಆ್ಯಕ್ಚುಲಿ ಕಷ್ಟಪಟ್ಟು ಓದೋದಕ್ಕಿಂತ ನಾನು ಒಂದು ಸ್ಮಾರ್ಟ್ ವೇಯಲ್ಲಿ ಕೆಲವೊಂದು ಸ್ಟ್ರಾಟಜಿ ಫಾಲೋ ಮಾಡಿದೆ, ಅದು ವರ್ಕೌಟ್ ಆಗಲಿಲ್ಲ. ಬಟ್ ಇನ್ನೂ ತುಂಬ ಸ್ಮಾರ್ಟಾಗಿ ನಾನು ಟ್ರೈ ಮಾಡಬೇಕಾಯಿತು. ನಾನು ಕೂಡ ಕೆಲವೊಂದು ತಪ್ಪು ಮಾಡಿದ್ದೀನಿ. ಸೊ ಕೆಲವೊಂದು ತಪ್ಪುಗಳು ಅಂತಂದರೆ ನಾನು ಫುಲ್ಲು ಫೋನ್ನ ಯೂಸ್ ಮಾಡಲೇಬೇಕಾಯಿತು. ಸೊ ಅದು ಮೇಯ್ನ್ ನಾನು ಇರಬೇಕಾಯಿತು. ಮತ್ತು ತುಂಬ ರಿವಿಷನ್ಸ್ ಮಾಡಬೇಕಾಯಿತು. ರಿವಿಷನ್ಸ್ ಮಾಡಿದ್ದೀನಿ. ಬಟ್ ನನ್ನ ತಪ್ಪೇನಂತಂದರೆ ನಾನು ಆಲ್ಮೋಸ್ಟ್ ಇನ್ 2.5 months ಇರಬೇಕಾದ್ರೆ ಎಲ್ಲನೂ ಕಂಪ್ಲೀಟ್ ಮಾಡಿ ಎಲ್ಲ ಸಬ್ಜೆಕ್ಟ್ಸು ಎಸ್ಪೆಷಲಿ ಪಾಸ್ಟ್ ಮತ್ತು RTPನೂ ಕೂಡ ಕಂಪ್ಲೀಟ್ ಮಾಡಬೇಕಾಯಿತು. ಸೊ ಅದು ನಾನು ಕಂಪ್ಲೀಟ್ ಮಾಡಿಲ್ಲ, ಅದು ಮೊದಲನೇ ತಪ್ಪು. ಮತ್ತು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ ನನಗೆ ಅರ್ಥ ಆಗಿದ್ದು ಕ್ವಶನ್ಸ್ ಆ್ಯಂಡ್ ಆನ್ಸರ್ ಅಪ್ರೋಚ್ ಮೇಲೆ ನಾವು ಅಂದರೆ ಕ್ವಶನ್ಸ್ ಯಾವ ಥರ ICA ಫಾರ್ಮ್ ಮಾಡುತ್ತೆ, ಅದ್ರ ಯಾವ ಟಾಪಿಕ್ ಮೇಲೆ ಇದಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಜಸ್ಟ್ ICA ಮಾಡಲ್ ಮತ್ತು ಕೆಲವೊಂದು ಅಷ್ಟೇ ಲೇಟರಾಗಿ ನಾನು ತರಿಸ್ಕೊಂಡಿದ್ದು ಕಾರ್ಪೊರೇಟ್ ಆ್ಯಂಡ್ ಅದರ್ಸ್ಲ ಇದೊಂದು 2 months ಇರಬೇಕಾದ್ರೆ. ಬಟ್ ಯಾವುದೇ ಆಗಲಿ ತುಂಬ ಅಂದರೆ ನಾವು ಅರ್ಲಿ ಸ್ಟಾರ್ಟ್ ಮಾಡಿದ್ರೆ ನಮಗೆ ರಿಸಲ್ಟ್ ಸಿಗೋದು. ತುಂಬ ರಿವಿಷನ್ಸ್ ಬೇಕಾಗುತ್ತೆ. ನಾನು ರಿವಿಷನ್ಸಲ್ಲಿ ಸ್ವಲ್ಪ ತುಂಬ ಮಿಸ್ಟೇಕ್ ಮಾಡಿದ್ದೀನಿ. ರಿವಿಷನ್ಸ್ ಡೇ ಟು ಡೇ ಬೇಸ್ ಮೇಲೆ ಮಾಡಬೇಕಾಯಿತು. ಮತ್ತು ನಾನು ಹೆಂಗೆ ಮಾಡಿದೆ ಅಂತಂದರೆ ಒಂದ್ಸಲಿ ಎಲ್ಲ ಅಂದರೆ ಪ್ರಾಕ್ಟಿಕಲ್ಸ್ ಎಲ್ಲ 2.5 months ಎಲ್ಲ ಟೈಮ್ ತೊಗೊಂಡು ಮುಗಿಸಿ ಅಂದರೆ ಅದನ್ನು ತುಂಬ ರಿವಿಷನ್ಸ್ ಮಾಡಿಲ್ಲ, ಅದೊಂದು ತಪ್ಪು ಮಾಡಿದೆ. ಲಾಸ್ಟಲ್ಲಿ ಇನ್ನೊಂದು 2 months ಇರಬೇಕಾದ್ರೆ ಪ್ರಾಕ್ಟೀಸ್ ಮಾಡಿದೆ. ಸೊ ರಿವಿಷನ್ ಪ್ರಾಪರ್ ಮಾಡಲಿಲ್ಲ.
ನೀಟಾಗಿ ಅಟ್ಲೀಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾದಮೇಲೆ ನಾವು 4 to 5 ಟೈಮ್ಸ್ ಆದರೂ ರಿವಿಷನ್ಸ್ ಮಾಡಲಿಲ್ಲ. ಬಟ್ ನಾನು ಸುಮ್ಮನೆ ಬರ್ಕೊಳ್ತಾ ಹೋದೆ. ಬಟ್ ರಿಟರ್ನ್ ಪ್ರಾಕ್ಟೀಸ್ ಮಾಡಿದೆ. ಬಟ್ ಪ್ರಾಪರ್ ರಿವಿಷನ್ ಆಗಿ ನಂಗೆ ತುಂಬ ಡೀಪಾಗಿ ಅರ್ಥ ಆಗಿದೆ. ಡೆಪ್ತ್ ಕಾನ್ಸೆಪ್ಚುವಲ್ ವೈಸ್ ತುಂಬ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾನು ತಪ್ಪಿದೆ. ಮತ್ತು RTP ಮತ್ತು MTPನ ಒಂದು 3 ಅಥವಾ ಪಾಸ್ಟ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ರೆ ನಮಗೆ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂತ ನನಗೊಂದು ಐಡಿಯಾ ಬರೋದು. ಬಟ್ ಅದನ್ನು ಮಾಡಿಲ್ಲ, ಅದೊಂದು ತಪ್ಪಿದೆ. ICE ಬುಕ್ ಓಕೆ, ಬಟ್ ಅದು ಕೆಲವೊಂದು ಕ್ವಶನ್ಸ್ ಆ್ಯಂಡ್ ಆನ್ಸರ್ ಅಪ್ರೋಚಲ್ಲಿ ಹೋದರೆ ನಮಗೆ ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ನಮಗೆ ಐಡಿಯಾ ಬರುತ್ತೆ. ಮತ್ತು ನಾನು ಇನ್ನೊಂದು ತಪ್ಪು ಮಾಡಿದ್ದೇನು ಅಂದರೆ ಜಸ್ಟ್ ಓದ್ತಾ ಹೋದೆ, ಬಟ್ ನಾನು ಅಸೆಸ್ಮೆಂಟ್ ಮಾಡ್ಕೊಟ್ಟಿಲ್ಲ. ಸೊ ಅದೊಂದು ತಪ್ಪಿದೆ. ನನಗೆ ಎಷ್ಟು ಅರ್ಥ ಆಗಿದೆ, ಐ ಆಮ್ ಏಬಲ್ ಟು ಕ್ರ್ಯಾಕ್ ದಿಸ್ ಎಕ್ಸಾಮ್ ಅಂತ ಅದನ್ನು ಸೆಲ್ಫ್ ಅಸೆಸ್ಮೆಂಟ್ ಮಾಡ್ಕೋಬೇಕಾಯ್ತು, ಅದು ಮಾಡಿಲ್ಲ. ಸೊ ಕಷ್ಟಪಟ್ಟಿದ್ದೀನಿ. ಬಟ್ ಕೆಲವೊಂದು ಯಾವುದು ನಾಲೆಡ್ಜ್ ಇಲ್ದಲೆ, ಯಾವುದು ಗೈಡ್ಲೈನ್ಸ್ ಇಲ್ದಲೆ ನಾನು ಓದಿದ್ದೀನಿ, ಕಷ್ಟಪಟ್ಟಿದ್ದೀನಿ. ಬಟ್ ಇದು ಎಕ್ಸ್ಪೀರಿಯೆನ್ಸ್ ಅಷ್ಟೇ ನನಗೆ ಹೇಗಿರುತ್ತೆ ಅಂತ. ಬಟ್ ನಾನು ABC ಅನಾಲಿಸಿಸು ಅದೆಲ್ಲ ಮಾಡಿದೆ. ಆ್ಯಕ್ಚುಲಿ ABC ಅನಾಲಿಸಿಸ್ ಸಮ್ಟೈಮ್ಸ್ ವರ್ಕ್ ಆಗೋದೇ ಇಲ್ಲ. ನಾವು ಎಲ್ಲ ಪೋರ್ಷನ್ಸು ಕವರ್ ಮಾಡಬೇಕಾಗುತ್ತೆ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನಂಗೆ ಗೊತ್ತು, ಸುಮ್ಮನೆ ಎಲ್ಲರಿಗೂ ಜಡ್ಜ್ಮೆಂಟ್ ಮಾಡೋರಿಗೇನು ಅಯ್ಯೋ ಅಷ್ಟು ಹಿಂಗೆ ನೀನು ಕ್ವಿಟ್ ಮಾಡ್ತೀಯಾ ಹಾಗೆಲ್ಲ ಹೇಳ್ತಿರ್ತಾರೆ. ಬಟ್ ನನಗೂ ಈಗ ನಾನು ಏನೇನು ತಪ್ಪು ಮಾಡಿದ್ದೀನಿ ಅದನ್ನು ಯಾವ ಥರ ಇದು ಮಾಡ್ಕೋಬೇಕು, ನನಗೆ ನಿಜ ಗೈಡ್ಲೈನ್ಸ್ ಬೇಕೇ ಬೇಕು ಅನಿಸಿದೆ. ಯಾವುದಾದ್ರೂ ಪ್ರೈವೇಟ್ ಅಂತಲ್ಲ, ಜಸ್ಟ್ ಯಾವ ಥರ ನಾವು ಔಟ್ಕಮ್ ಆಗಬೇಕು, ಒಂದು ಎಕ್ಸ್ಪೀರಿಯೆನ್ಸು ಕೂಡ ಬಂದಿದೆ. ಮತ್ತು ಯಾವುದ್ರಲ್ಲೂ ಕೂಡ ಅರ್ಜೆನ್ಸಿ ಇರಬಾರ್ದು. ನಾನು ತುಂಬ ನೀಟಾಗಿ ಈ ಥರ ನೀಟಾಗಿ ಪ್ರಾಕ್ಟೀಸ್ ಮಾಡಿ, ಮತ್ತು ನಾನು ಯಾವ ಥರ ಮಾಡಬೇಕಾಯ್ತು ಅಂದರೆ ಪ್ರಾಕ್ಟಿಕಲ್ ಒಂದ್ಸಲ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಯಾವ ಥರ ಮೆಥಡ್ಸ್ ಬರುತ್ತೆ ಅದನ್ನು ನೋಡ್ಕೊಂಡಿಲ್ದಾಗೆ ನನ್ನ ಮೈಂಡಲ್ಲಿ ಅದು ರಿಜಿಸ್ಟರ್ ಆಗಿದೆಯಾ, ಯಾವ ಥರ ನಾನು ಇದು ಮಾಡಬೇಕು ಅಂತ ಥಿಂಕ್ ಮಾಡಿ ಸಾಲ್ವ್ ಮಾಡಬೇಕಾಯ್ತು. ಅಲ್ಲಿ ಒಂದು ಸ್ವಲ್ಪ ಹೆಡ್ವರ್ಟ್ ಮಾಡಿದ್ದೀನಿ. ಮತ್ತು MCQ ಕೂಡ ನಾನು ಯಾವುದು ಟೆಸ್ಟ್ ಸೀರೀಸು ಯಾವುದೂ ಕೂಡ ತಗೊಂಡಿಲ್ಲ. ಸೊ ಅದು ಕೂಡ MCQ ಕೂಡ ನಾನು ಸ್ವಲ್ಪ ಪ್ರಿಪೇರ್ ಆಗಬೇಕಾಯ್ತು. ಸೊ ಅಲ್ಲೂ ಕೂಡ ಮಿಸ್ಟೇಕ್ ಮಾಡಿದೆ ನಾನು. ICAE ಆ್ಯಪಲ್ಲಿ ಸಿಗೋ MCQನೂ ಕೂಡ ಅಷ್ಟು ಡೀಪಾಗಿ ಪ್ರಾಕ್ಟೀಸ್ ಮಾಡಿಲ್ಲ, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕಾಯ್ತು. ಸೊ ಕೆಲವೊಂದು ಈಗ ಅನಲೈಸ್ ಆಗ್ತಿದೆ. ಸೊ ಅದು ಇನ್ನೊಂದು ಸಲ ಎಕ್ಸಾಮ್ ಅಟೆಂಡ್ ಮಾಡ್ಬೇಕಾದ್ರೆ ನಾನು ನಿಜವಾಗ್ಲೂ ಮಾಡೋದಿಲ್ಲ. ನಾನು ಒಂದು ಸ್ವಲ್ಪ ದಿವಸ ಅಷ್ಟೇ ಬ್ರೇಕ್ ತೊಗೊಳ್ಳೋದು. ನೆಕ್ಸ್ಟ್ ಅಗೇನ್ ನಾನು ಸ್ಟಡೀಸ್ನ ಯಾವ ಥರ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ, ಮತ್ತು ನಾನು ಚಿಕ್ಕ ಬುಕ್ಕಲ್ಲಿ ಮಾಡ್ತಾಯಿದ್ದೆ, ಒಂದೇ ಕಡೆ ಇರೋ ಥರ ಮತ್ತು ಎಲ್ಲ ಕಾಮ್ಸಿನೆಸ್ ಮಾಡ್ತಾಯಿದ್ದೆ. ನನಗೀಗ ಗೊತ್ತಿದೆ, ಒಂದು ಆರ್ಡರ್ ವೈಸು ನಾವು ಪ್ರಾಕ್ಟೀಸ್ ಮಾಡಿ ಆಮೇಲಿಂದ ಕೆಲವೊಂದು ಕೀ ನೋಟ್ಸ್ ನಮಗೆ ಅರ್ಥ ಆಗೋ ಥರ ನಾವು ಬರ್ಕೋಬೇಕಾಗುತ್ತೆ ಮತ್ತು ಹೈಲೈಟ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಇದೆಲ್ಲ ಇರುತ್ತೆ. ನಾನು ತಪ್ಪು ಮಾಡಿದ್ದೀನಿ, ನನಗೆ ಗೊತ್ತು. ಎಲ್ಲರೂ ಹೇಳ್ಬೋದು ನೀನು ಫೇಲ್ ಆಗಿದೆಯಾ, ನಿಂಗೆ ಆಗೋದಿಲ್ಲ ಅಂತ. ಬಟ್ ಅವರಿಗೆ ಎಷ್ಟು ಇಂಪಾರ್ಟೆಂಟೋ ಇಲ್ವೋ ಗೊತ್ತಿಲ್ಲ, ನನಗೆ CA ಪಾಸ್ ಆಗೋದು ಆ್ಯಕ್ಚುಲಿ ನಂಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಎಷ್ಟು ಅಂತಂದರೆ ನಾನು ಎಷ್ಟು ಎಫರ್ಟ್ ಹಾಕಿದ್ದೀನಿ ಅಂತ ನಂಗೆ ಗೊತ್ತು. ನಾನು ಪಾಸ್ ಆಗಲೇಬೇಕು, ಕ್ರ್ಯಾಕ್ ಮಾಡಲೇಬೇಕು ಅಂತ ನಾನು ಎಲ್ಲೂ ಹೋಗ್ದಂಗೆ ತುಂಬ ಯಾರ್ಯಾರ ಹತ್ರ ಎಲ್ಲನೂ ಬೈಸ್ಕೊಂಡು ನಮ್ಮ ಮನೆಯಲ್ಲಿ ಹೋಗಿ ಪ್ರಾಕ್ಟೀಸು ಕೂಡ ಮಾಡಿದ್ದೀನಿ. ನನಗೆ ಯಾವುದೇ ಕೆಲಸ ಇರಬಾರ್ದು, ಡಿಸ್ಟ್ರಾಕ್ಷನ್ ಇರಬಾರ್ದು ಅಂತ 2 ಮಂತ್ಸ್ ಪ್ರಾಕ್ಟಿಕಲ್ ಮುಗ್ಸೋಣ ಅಂತ. ಬಟ್ ಇದು ಯಾವಾಗಲೂ ನೆನಪಿರಲಿ, ತುಂಬ ರಿವಿಷನ್ಸ್ ಬೇಕು. ಯಾಕಂತಂದರೆ ಈ CA ಅಂತಂದರೆ ಲೈಕ್ ತುಂಬ ಈಸಿ ಅಂತೂ ಇಲ್ಲ, ತುಂಬ ಟಫು ಅಂತಲೂ ಇಲ್ಲ. ತುಂಬ ಪ್ರಾಕ್ಟೀಸ್ ಬೇಕು. ತುಂಬ ಪ್ರಾಕ್ಟೀಸ್ಗಿನ್ನ ರಿವಿಷನ್, ರೀಕಾಲ್ಸ್ ತುಂಬ ಬೇಕು. ಅದ್ರ ಜೊತೆಗೆ ನಮಗೆ ಪ್ರೀವಿಯಸ್ RTP ಮತ್ತು MTP ಸಾಲ್ವ್ ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಅಷ್ಟು ಎಲ್ಲ ನನಗೀಗ ಅನಲೈಸ್ ಆಗ್ತಿದೆ ಯಾವ ಥರ ಇರುತ್ತೆ ಅಂತ. ಸೊ ABC ಅನಾಲಿಸಿಸ್ ಮಾಡಿ ನಾನು ಅಡ್ವಾನ್ಸ್ ಅಕೌಂಟಿಂಗಲ್ಲಿ ತುಂಬ ಮಿಸ್ಟೇಕ್ ಮೀನ್ಸ್ ಕೆಲವೊಂದು ಫ್ಯೂ ಚಾಪ್ಟರ್ಸ್ ಮಾತ್ರ ನಾನು ಸ್ಟಡಿ ಮಾಡಿದೆ, ಲೈಕ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಅದನ್ನು ಕೂಡ ಪ್ರಾಪರ್ಲಿ 100% ನನಗೆ ಬರೋ ಥರ ಪ್ರಾಕ್ಟೀಸ್ ಅಂದರೆ ತುಂಬ ಪ್ರಾಕ್ಟೀಸ್ ಬೇಕಾಗುತ್ತೆ. ಯಾಕಂತಂದರೆ ಅವು ಡಿಫಿಕಲ್ಟ್ ಇದ್ದಾವೆ. ನಮಗೆ ಎಲ್ಲ ಸ್ಟೆಪ್ಸು ಗೊತ್ತಿರಬೇಕು, ಅಂದರೆ ಪರ್ಫೆಕ್ಟಾಗಿ ಅಷ್ಟು ನಾವು ಎಷ್ಟು ಅಕ್ಯುರೇಟಾಗಿರಬೇಕು.
ಪ್ರಾಕ್ಟೀಸಲ್ಲಿ. ಸೊ ಆ ಥರ ಪ್ರಾಕ್ಟೀಸ್ ಮಾಡಬೇಕು. ನನಗೆ ಅರ್ಥ ಆಗಿದೆ. ಸೊ ನಾನೀಗ ಬೋತ್ ಗ್ರೂಪ್ನು ಒಂದೇ ಟೈಮ್ ಅಟ್ ಎ ಟೈಮ್ ತೊಗೊಂಡು ರಿಸ್ಕ್ ತೊಗೊಳಕ್ಕಾಗೋದಿಲ್ಲ. ಸೊ ಗ್ರೂಪ್ 1 ಗ್ರೂಪ್ 2 ಅಟೆಂಪ್ಟ್ ಮಾಡಬೇಕು ಅಂತ ಇದ್ದೀನಿ. ಸೊ ಇಷ್ಟೆಲ್ಲ ನಾನು ಸೆಲ್ಫ್ ಅನಾಲಿಸಿಸ್ ಮಾಡ್ಕೊಳ್ಳೇಬೇಕು. ಯಾಕಂತಂದರೆ ನೆಕ್ಸ್ಟ್ ಅಟೆಂಪ್ಟಲ್ಲಿ ನಾನು ಇಷ್ಟು ಫುಲಿಶಾಗಿ ಹೋಗೋಕ್ಕಾಗಲ್ಲ. ಯಾಕಂತಲೇ ನಂಗೆ ಐಡಿಯಾ ಬಂದಿದೆ, ಇಷ್ಟು ಫುಲಿಶಾಗಿ ನಾನು ಎಕ್ಸಾಮನ್ನು ಒಂದು ಸಮುದ್ರದಲ್ಲಿ ಬೀಳೋಕ್ಕೆ ಇಷ್ಟನೂ ಇಲ್ಲ. ಅದನ್ನು ಬಿದ್ದು ಮತ್ತೆ ಫೇಲಾಗಿ ಐ ಡೋಂಟ್ ವಾಂಟ್ ಎನಿ ಜಡ್ಜ್ಮೆಂಟ್ ಫ್ರಮ್ ಎನಿ ಒನ್. ಯಾರಿಗೂ ಕೂಡ ಪ್ರೂವ್ ಮಾಡೋ ಅವಶ್ಯಕತೆಯೂ ಇಲ್ಲ. ಆ್ಯಕ್ಚುಲಿ ಎಷ್ಟೋ ಜನ ಎಷ್ಟೊಂದು ಅಟೆಂಪ್ಟಲ್ಲಿ ಪಾಸಾಗಿದ್ದಾರೆ. ಆ್ಯಕ್ಚುಲಿ NCA ಅಥವಾ ಯಾವುದೇ ಎಕ್ಸಾಮ್ಸ್ ಆಗಲಿ ಕೆಲವರು ಒಂದೇ ಸಲ ಪಾಸಾಗ್ತಾರೆ. ನನಗೆ ಅನಿಸಿದ್ದು ಪ್ರಾಪರ್ ಗೈಡ್ಲೈನ್ಸ್ ತಗೊಂಡು ಎಷ್ಟೋ ಜನ ಪಾಸಾಗಿರ್ತಾರೆ. ಮತ್ತು ಒಬ್ಬೊಬ್ರದ್ದು ಒಂದೊಂದು ಥರ ಎಬಿಲಿಟಿ ಇರುತ್ತೆ. ಬಟ್ ಕೆಲವೊಂದು ಸ್ವಲ್ಪ ಇಗ್ನೋರ್ ಮಾಡಿದ್ರು ಏನಾಗುತ್ತೆ ಅಂತ ಗೊತ್ತಿದೆ. ಬಟ್ ರಿವಿಷನ್ಸ್ ಜಾಸ್ತಿ ಬೇಕು. ನಾನು ಹಿಂಗೆ ಮಾಡ್ತಾಯಿದ್ದೆ ಅಂತಂದರೆ ಅವತ್ತು ರಿವಿಷನ್ಸ್ ಮಾಡಿಲ್ಲ, ಅದಂತೂ ಒಪ್ಕೊಳ್ತೀನಿ. ಕೆಲವೊಂದು ಲೆಕ್ಚರ್ ಕಂಪ್ಲೀಟ್ ಆದಮೇಲೆ, ಯಾಕಂತಂದರೆ ನನ್ನ ಕ್ಲಾಸಸ್ಸೇ 7.5 hours ಇರೋದು. ಅದ್ರ ಜೊತೆಗೆ ಸ್ಟಾರ್ಟಿಂಗಲ್ಲೇ ನಾನು ಒಂದು ಸ್ವಲ್ಪ ಮನೆ ಕೆಲಸನೂ ಮಾಡ್ಕೋಬೇಕಾಯಿತು. ಇದೆಲ್ಲ ಎಷ್ಟು ನನಗೆ ಅದಕ್ಕೆ ಸ್ಟಾರ್ಟಿಂಗ್ ಟೈಮಲ್ಲ. ಸೊ ಇಷ್ಟೊಂದು ಡೆಡಿಕೇಟೆಡಾಗಿ ಯಾವುದ್ರಲ್ಲೂ ಓದಲಿಲ್ಲ. ಸೊ ಅದು ಪ್ರೆಷರೈಸ್ ಆಯಿತು ನನಗೆ. ಯಾವ ಥರ ಹ್ಯಾಂಡಲ್ ಮಾಡಬೇಕು ಅಂತ ಎಮೋಷನಲ್ ಹ್ಯಾಂಡ್ಲಿಂಗ್ ಮಾಡೋದು ನನಗೆ ಗೊತ್ತಿರಲಿಲ್ಲ. ಅದೊಂಥರ ತುಂಬ ಬ್ರೇಕ್ ಡೌನ್ ಅಂದರೆ ಇದೆಲ್ಲ ಹೊಸದಲ್ಲ. ಅಂದರೆ ಕ್ಲಾಸಸ್ಸು ಕೂಡ ಕಂಪ್ಲೀಟ್ ಮಾಡಬೇಕು. ಮತ್ತು ನೆಕ್ಸ್ಟ್ ಡೇ ನಮಗೇನಾದರೂ ಇದಿದ್ದರೆ ನಾವು ಪ್ರಿಪೇರ್ ಆಗಬೇಕು ಅಂತ ಹೇಳ್ತಾಯಿದ್ರು. ಅಂದರೆ ಮುಂಚೆಲೇ ಓದಿ ನಾವು ಪ್ರಿಪೇರ್ ಆದರೆ ನಮಗೆ ಐಡಿಯಾ ಇರುತ್ತೆ. ರಿವಿಷನ್ಸ್ ಮಾಡ್ಕೋಬೇಕು ಮತ್ತು ಪ್ರಿಪ್ರೇಷನ್ ಬೇಗ ಆಗಬೇಕು. ಒಂದು ಟಾಪಿಕ್ ಫಾರ್ ಎಕ್ಸಾಂಪಲ್ ಯಾವುದಕ್ಕೆ ಆಗಲಿ ಯಾವ ಥರ ಮಾಡ್ತಾರೆ ಅಂತ ಆವಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಿದ್ರು. ಸೊ ಅದೆಲ್ಲ ತುಂಬ ಕಷ್ಟ ಆಯಿತು ಅಂತ ಹೇಳ್ಬೇಕು. ಯಾಕಂತಂದರೆ 5-6 ಸಬ್ಜೆಕ್ಟ್ ಪ್ರಾಕ್ಟಿಕಲ್ ಎಲ್ಲ ಬರೋದು, 6 ಸಬ್ಜೆಕ್ಟು. ಅದೆಲ್ಲ ಮ್ಯಾನೇಜ್ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಯಿತು. ಅದೇ ಗ್ರೂಪ್ ವೈಸ್ 1, 2 ತಗೊಂಡಿದ್ರೆ 3 ಸಬ್ಜೆಕ್ಟ್ಸ್ ಇರೋದು. ಸೊ ಈ ಥರ ಒಂದು ಸ್ವಲ್ಪ ತುಂಬ ಏನಂತ ಹೇಳ್ತೀವಿ ಕನ್ಫ್ಯೂಷನ್ನು. ಮತ್ತು ಜೊತೆಗೆ ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋ ಗೈಡ್ಲೈನ್ಸ್ ಇರಲಿಲ್ಲ, ಒಂದು ಇದಿರಲಿಲ್ಲ. ಬಟ್ ಮಿಸ್ಟೇಕ್ ಆಗಿದೆ. ನಂಗೆ ಗೊತ್ತಿಲ್ಲ ಕೆಲವೊಂದು ಮೈಂಡ್ಸೆಟ್ ಹೆಂಗಿರ್ತಾರೆ ಅಂದರೆ, ಒಂದ್ಸಲ ಸಕ್ಸಸ್ ಸಿಗಲಿಲ್ಲ ಅಂತಂದರೆ ಒಂದ್ಸಲ ಫೇಲ್ಯೂರ್. ಆಲ್ಮೋಸ್ಟ್ ನಾನು ನೋಡಿದ್ದೀನಿ ನಮ್ಮ ಕಡೆ ಸೈಡಲ್ಲಂತೂ, ಒಂದು ಫೇಲ್ಯೂರ್ ಆಯಿತು ಅಂತಂದರೆ ನಿನ್ನ ಹತ್ರ ಸಕ್ಸಸ್ ಇಲ್ಲ ಅಂತಂದರೆ ಎಲ್ಲರೂ ಜಡ್ಜ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನಗೆ ಗೊತ್ತು ಅದು. ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ. ಕೆಲವರು ಆಡ್ಕೊಳ್ಳೋರು ಇದ್ದಾರೆ, ಇಷ್ಟೊಂದು ಓದಿ ಕೂಡ ಏನು ಡಿಸ್ಟಿಂಕ್ಷನ್ ಬತ್ತಿ ಹಂಗೆ ಹಿಂಗೆ ಅನ್ನೋರು. ಬಟ್ ಆ ಥರ ಇಲ್ಲ CA ಅಂತಂದರೆ. ನಾನು ಯಾರಿಗೂ ಹೇಳ್ಬೇಕಾದ್ರೆ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಅದು ನನ್ನ ಸ್ಟ್ರಗಲು, ನನ್ನ ಡ್ರೀಮು. ಅದನ್ನು ಅವರಿಗೆಷ್ಟು ಹೀಯಾಳಿಸೋದಕ್ಕೆ ಎಷ್ಟು ಟೈಮ್ ಇರುತ್ತೋ ನಿಂಗೆ ಆಗಲಿಲ್ಲ ಅಂತ, ನಾನು ಅದನ್ನು ಅಚೀವ್ ಮಾಡಬೇಕು ಅನ್ನೋ ಮನಸ್ಥಿತಿನೂ ಕೂಡ ನನಗೂ ಇದೆ. ಸೊ ಒಂದಂತೂ ನಿಜ, ಐ ನೆವರ್ ಎವರ್ ಗಿವ್ ಅಪ್. ನಾನು ಪಾಸ್ ಆಗೋವರೆಗೂ ನಾನು ಬಿಡೋದಿಲ್ಲ. ಹಾಗಂತ ನಾನು ಯಾರು ಅಂದರೆ ನಮಗೆ ಎಲ್ಲದರಲ್ಲೂ ಹೆಲ್ಪ್ ಮಾಡಿಕೊಡಿ ಅಂತ ನಾನು ಯಾರನ್ನೂ ಕೇಳೋದು ಇಲ್ಲ. ಆಲ್ಮೋಸ್ಟ್ ನಾನೆಲ್ಲನೂ ಬ್ಯಾಲೆನ್ಸ್ ಮಾಡ್ಕೋಬೇಕು, ಅದು ನನಗೆ ಗೊತ್ತಿದೆ. ಸೊ ನಾನು ಸೋತೋದೆ ಅಂತ ಹೇಳಿ ಯಾರೋ ಅಂದಿದ್ದಕ್ಕೆ ಕೆಲವೊಂದು ಟೈಮ್ ನಾವು ಎಷ್ಟೇ ಗಟ್ಟಿಯಾಗಿ ನಿಲ್ತೀವಿ ಅಂತಂದರೂ 1 ನಿಮಿಷ 2 ನಿಮಿಷ ಅಳ್ತೀನಿ ಹೊರ್ತು ಅಷ್ಟೇ. ಅದ್ರ ಮೇಲೆ ಐ ನೆವರ್ ಕ್ರೈ. ನಾನು ಯಾವತ್ತೂ ಸೆಲ್ಫ್ ಬ್ಲೇಮ್ ಮಾಡ್ಕೊಳ್ಳೋದು ಒಂದಕ್ಕೆ, ಈ ಸಲ ನಾನು ಯಾಕೆ ಅಚೀವ್ ಮಾಡೋಕ್ಕಾಗಲಿಲ್ಲ, ನಂದೇನು ತಪ್ಪಿದೆ ಅಂತ ಆ ಸೆಲ್ಫ್ ಅನಾಲಿಸಿಸ್ ನಾನು ಮಾಡ್ಕೋಬೇಕು. ನಾನೇನು ತಪ್ಪು ಮಾಡಿದೆ, ಎಲ್ಲಿ ತಪ್ಪು ಮಾಡಿದೆ. ಸೊ ಅಷ್ಟು ಬಿಟ್ಟರೆ ಐ ಡೋಂಟ್ ವಾಂಟ್ ಗಿವ್ ಎನಿ ಜಡ್ಜ್ಮೆಂಟ್ ಟು ಎನಿವನ್. ಐ ಡೋಂಟ್ ವಾಂಟ್ ಪ್ರೂವ್ ಮೈ ಸೆಲ್ಫ್ ಟು ಎನಿವನ್ ಎಲ್ಸ್. ಈ ಸೊಸೈಟಿಗಾಗಲಿ ಮನೆಯವ್ರಿಗಾಗಲಿ ಯಾರಿಗೂ ಕೂಡ ನಾನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಆ ಸ್ಟ್ರಗಲಲ್ಲಿ ನಾನು ನಿದ್ದೆ ಇಲ್ಲದೆ ಎಷ್ಟು ಓದಿದ್ದೀನಿ, ನನಗೆಷ್ಟು ತಲೆನೋವು ಬಂದರೂ ನಾನೆಷ್ಟು ಇದು ಮಾಡಿದ್ದೀನಿ ಅಂತ ನನಗೆ ಗೊತ್ತು. ನನಗೀಗ ಬೇಸಿಕ್ಸ್ ಎಲ್ಲ ಗೊತ್ತಿದೆ. ನಾನು ಅದನ್ನು ಟ್ಯಾಕಲ್ ಮಾಡಬೇಕು ಅನ್ನೋದು
ನಾನು ಇವಾಗ ಯೋಚನೆ ಮಾಡಿ ಅನಲೈಸ್ ಮಾಡಿಕೊಂಡೆ ನಾನು ಹೆಜ್ಜೆ ಇಡಬೇಕು. ಪ್ರಾಪರ್ ಪ್ಲ್ಯಾನ್ ಇಲ್ದಲೆ ನಾನು ಮತ್ತೆ ನೆಕ್ಸ್ಟ್ ಯಾವ್ದು ಎಕ್ಸಾಮ್ಸು ಅಟೆಂಪ್ಟ್ ಮಾಡೋದಿಲ್ಲ. ಅಟೆಂಪ್ಟ್ ಮಾಡಿದ್ರೆ ನಾನು ಪ್ರಾಪರಾಗಿ ಆಲ್ಮೋಸ್ಟ್ ನಾನು ಪ್ರತಿ ದಿನಾನು ನನಗೆ ನಾನು ಕೇಳಿರೋ ಲೆಕ್ಚರಲ್ಲಿ ಪರ್ಫೆಕ್ಟಾಗಿ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಅಂತ ಮಾತ್ರ ನಾನು ಅಟೆಂಡ್ ಮಾಡೋದು. ಸೊ ಗೊತ್ತಿಲ್ಲ, ನನಗೆ ಆಲ್ಮೋಸ್ಟ್ ಕಾಲ್ ಮಾಡೋರೆಲ್ಲ ನಂಗೆ ಗೊತ್ತು. ಏನಕ್ಕೆ ಕಾಲ್ ಮಾಡ್ತಾರೆ, ನಿನ್ನ ಕೈಲಾಗಲ್ಲ ಅಂತಲೇ ಹೇಳ್ತಾರೆ ಅಂತಲೂ ನನಗೆ ಗೊತ್ತು. ನೀನು ಇಷ್ಟು ಕಷ್ಟ ಅಂತಂದರೂ ಯಾಕೆ ತೊಗೊಂಡೆ ಅಂತಲೂ ಹೇಳ್ತಾರೆ ಅಂತಲೂ ನನಗೆ ಗೊತ್ತು. ಅದಕ್ಕೆ ಐ ಡೋಂಟ್ ವಾಂಟ್ ಟು ಟಾಕ್ ಎನಿಬಡಿ. ಸಾರಿ, ಇಂಗ್ಲೀಷ್ ಯೂಸ್ ಮಾಡ್ತೀನಿ. ನನಗೆ ಯಾರ ಜೊತೆ ಮಾತಾಡೋಕ್ಕೂ ಇಷ್ಟ ಇಲ್ಲ. ಹೌದು, ಸಕ್ಸಸ್ಫುಲ್ಗೂ ಅನ್ಸಕ್ಸಸ್ಫುಲ್ಗೂ ಎಷ್ಟು ಡಿಫ್ರೆನ್ಸ್ ಇದೆ. ಸಕ್ಸಸ್ ಆದರೆ ಎಲ್ಲರೂ ನಿನ್ನ ಜೊತೆ ಇರ್ತಾರೆ. ಫೇಲ್ಯೂರ್ ಆದರೆ ನೀನು ಜಡ್ಜ್ಮೆಂಟ್ ಮಾಡೋದಕ್ಕೆ ನಿನ್ನ ಫೋನ್ ಮಾಡ್ತಾರೆ. ಇಷ್ಟು ಮಾತ್ರ ಅರ್ಥ ಆಯಿತು. ಬಟ್ ಇದು ನಾನು ತುಂಬ ಸಲ ನೋಡಿದ್ದೀನಿ. ಬಟ್ ಇನ್ನೊಂದು ಹೇಳ್ತೀನಿ, ನಾನು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೂ ಇಷ್ಟು ಸೀರಿಯಸ್ಸಾಗಿ ಪ್ರಿಪೇರ್ ಆಗಿಲ್ಲ CA ಅಷ್ಟು. ಬಟ್ ಆದರೂ ಕೂಡ ಫೇಲ್ಯೂರ್ ಆಗ್ತೀವಿ. ಹಂಗಂತ ಏನು ಇದೇನೋ ಲೈಫ್ ಇಲ್ಲಿಗೆ ಕೊನೆಗೊಳ್ಳಿಲ್ಲ, ಇನ್ನೂ ಇದ್ದಾವೆ. ಅಟೆಂಪ್ಟ್ಸ್ ಜಾಸ್ತಿ ಮಾಡ್ಕೊಳ್ತೀನಿ ಅಂತಲ್ಲ, ಬಟ್ ಪಾಸ್ ಆಗೋವರೆಗೂ ನಾನು ಬಿಡೋದಿಲ್ಲ. ಬಿಡಪ್ಪ ಇದಾಗಲಿಲ್ಲ ಮತ್ತು ಇನ್ನೊಂದಕ್ಕೆ ಜಂಪ್ ಆಗೋಣ, ಅದು ಆ ಥರ ಮಾಡ್ತೀನಿ ನಾನು ತುಂಬ. ಇದಾಗಲ್ಲ ಅಂತ ಹೇಳಿ ಜಂಪ್ ಮಾಡೋ ಮನಸ್ಥಿತಿ ಅಂತೂ ನನಗಿಲ್ಲ. ಆ್ಯಕ್ಚುಲಿ ನಾನು ಮುಂಚೆ ಎಲ್ಲ ಈ ಥರದ್ದು ಯಾರೋ ಏನೋ ಹೇಳ್ತಾರೆ ಅಂತ ಹೇಳಿ ಡಿಮೋಟಿವೇಟ್ ಆಗಿ ಇದಾಗಲ್ಲ ಇನ್ನೊಂದು ಯಾವುದಾದ್ರೂ ಮಾಡೋಣ ಅಂತ ಹೇಳಿ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಹೇಳಿ ನಾವು ಎಲ್ಲ ಹೋಗಿ ಬೇರೆ ಹಳ್ಳಕ್ಕೆ ಬೀಳೋ ಅವಶ್ಯಕತೆಯೂ ಇಲ್ಲ. ನನ್ನ ಡ್ರೀಮ್ ಇಷ್ಟೇ, ಕಂಪ್ಲೀಟ್ ಮಾಡಬೇಕು, ಮಾಡ್ತೀನಿ ಅಷ್ಟೆ. ಅದಕ್ಕೆ ಯಾರಿಗೋ ಏನೋ ಅದ್ರ ಬಗ್ಗೆ ಒಂದು ಸ್ವಲ್ಪನೂ ಕೂಡ ಏನು ಗೊತ್ತಿಲ್ಲದೆ ಇರೋರಿಗೆ ನಾನು ಪಾಸ್ ಆಗಲಿಲ್ಲ, ನಂಗೆ ಆಗಲ್ಲ, ನೀನು ಅದು ಮಾಡು ಇದು ಮಾಡು ಅಂತ ನಾನು ನಿಜವಾಗ್ಲೂ ಸಜೆಷನ್ಸ್, ಎಸ್ಪೆಷಲಿ ಸ್ಟಾರ್ಟಿಂಗಲ್ಲೇ ನೆಗೆಟಿವ್ ಆಗಿ ಮಾತಾಡಿರೋರ ಬಗ್ಗೆ ನೆಗೆಟಿವ್ ಆಗಿ ನನ್ನ ತಗೊಂಡೋಗೋ ಮಾತಾಡೋರ ಬಗ್ಗೆ ಯಾವುದೇ ಥರ ಪ್ರೂವ್ ಮಾಡೋ ಅವಶ್ಯಕತೆಯೂ ಇಲ್ಲ. ನಾನು ಅವ್ರು ಏನೋ ಅಂದರು ಅಂತಲೂ ಅಳ್ತಾನೂ ಕೂತ್ಕೊಳ್ಳಲ್ಲ. ನಾನು ಏನೇನು ಇಂಪ್ರೂವ್ ಆಗಬೇಕು ಅದರಲ್ಲಿ ನಾನು ಇದ್ದೀನಿ. ಆ ಥರ ಇಂಪ್ರೂವ್ ಆಗಬೇಕು ಅಂತ ನಾನು ಅಂದ್ಕೊಂಡಿರೋದು. ನಾನು ಅದನ್ನು ಹೇಳೋ ಅವಶ್ಯಕತೆ ಇಲ್ಲ ಯಾರಿಗೂ ಕೂಡ. ಈಗ ನಾನು ಫೇಲ್ ಆಗಿದ್ದೀನಿ ಅಂತ ನಾನು ಅಳ್ತಾ ಕೂತ್ಕೊಳ್ಳೋದು ಇಲ್ಲ, ಏನೂ ಇಲ್ಲ. ನಾನು ಈಗ ಸೋತಿದ್ದೀನಿ ಅಂತ ನಾನು ಯಾರಾದರೂ ಬ್ರೇಕ್ ಡೌನ್ ಮಾಡೋಕ್ಕೆ ಬಂದರೂ ನಾನು ಅದಕ್ಕೂ ಹೆದರ್ಕೊಳ್ಳೋದು ಇಲ್ಲ. ಸೊ ಗೊತ್ತು, ನಾನು ಕೆಲವರು ಅವರು ಹಿಂಗೆ ಅಂತ ಅಂದರೆ ಅವ್ರ ಮಕ್ಕಳು ಎಲ್ಲೇ ಎಡ್ವರ್ಟ್ ಮಾಡಿಕೊಂಡ್ರು ಅವ್ರನ್ನ ಇನ್ನು ಅಪ್ಬ್ರಿಂಗಿಂಗ್ ಅಂದರೆ ಮೇಲೆತ್ತೋದಕ್ಕೆ ಎಷ್ಟು ಪ್ರಯತ್ನ ಮಾಡಬೇಕೋ ಅದನ್ನು ಪ್ರಯತ್ನ ಪಡ್ತಾರೆ. ಬಟ್ ಅದೇ ಜಾಗದಲ್ಲಿ ಬೇರೆಯವ್ರ ಮಕ್ಕಳಿದ್ರೆ ಅದನ್ನು ಹೇಗೆ ಅವ್ರನ್ನ ಕೆಳಗಿಟ್ಟು ಮಾತಾಡಬೇಕು ಅನ್ನೋದು ಕೆಲವ್ರಿಗೆ ಗೊತ್ತಿರುತ್ತೆ. ಅಂದರೆ ನಿನ್ನ ಕೈಲಾಗಲ್ಲ ಫಸ್ಟ್ ಇದರಲ್ಲೇ ಜಡ್ಜ್ ಮಾಡ್ತಾರೆ. ಅವ್ರಿಗೂ ಗೊತ್ತಿರುತ್ತೆ, ನಾವು ಸ್ಟ್ರಗಲ್ಸ್ ನೋಡಿದರೂ ಕೂಡ ಮಾತಾಡ್ತಾರೆ. ಸೊ ಸೊಸೈಟಿ ಇರೋದೇ ಹಿಂಗೆ, ಸಕ್ಸಸ್ ಇದ್ದರೆ ಫಸ್ಟ್ ಎಲ್ಲರೂ ಇದು ಮಾಡ್ತಾರೆ. ಬಟ್ ಒಬ್ಬ CA ಆಗಿರಲಿ ಅಥವಾ ಯಾವುದೇ ಪ್ರೊಫೆಷನ್ಸ್ ಆಗಿರಲಿ, ಯಾವುದೇ ಪ್ರೊಫೆಷನ್ ನಂಗೆ ಗೊತ್ತಿಲ್ಲ, ಬಟ್ CA ಆಗಿರೋರಿಗೆ ಗೊತ್ತಿರುತ್ತೆ ಸ್ಟ್ರಗಲ್ಸ್ ಯಾವ ಥರ ಇರುತ್ತೆ ಅಂತ. ಸೊ ಅಷ್ಟು ಹೇಳಬೇಕಾಗಿತ್ತು, ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಯಾಕೋ ಕೆಲವೊಬ್ಬರು ಹಂಗೋ ಏನು ಕಾಲೆಳೆಯೋ ಥರನೇ ಮಾತಾಡ್ತಾರೆ. ಸೊ ದೇರ್ ಟೈಮ್ಸ್, ಇವಾಗ ಅವ್ರ ಸಮಯ ಅವ್ರು ಮಾತಾಡ್ಕೊಳ್ತಾರೆ. ಹಂಗೆ ಆ ಥರ ನಾನು ಆನೆಸ್ಟಾಗಿ ಇರ್ತೀನಿ, ಯಾವಾಗಲೂ ಆನೆಸ್ಟಾಗಿ ಇರ್ತೀನಿ. ಸೊ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.